ಅತ್ಯುತ್ತಮ ನಟಿ and the nominees are ಯುಮಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ 2025 ಅತ್ಯುತ್ತಮ ನಟಿ ಪ್ರಶಸ್ತಿ. ದ ನಾಮಿನೀಸ್ ಬಿಂದು ಶಿವರಾಮ್, ಚಿತ್ರ ಕೆರೆಬೇಟೆ. ಮದ್ವೆ ಅಂತಾದ್ರೆ ಅವನೇ ಆಗೋದು. ರೋಶಿನಿ ಪ್ರಕಾಶ್, ಚಿತ್ರ ಮರ್ಫಿ. ಚೈತ್ರ ಆಚಾರ್, ಚಿತ್ರ ಬ್ಲಿಂಕ್. ರುಕ್ಮಿಣಿ ವಸಂತ್, ಚಿತ್ರ ಬಗೀರಾ. ನೀವಲ್ಲ, ತುಂಬಾ ಚೇಂಜ್ ಆಗ್ಬಿಟ್ಟಿದ್ದೀರ. ನಿಶ್ವಿಕಾ ನಾಯ್ಡು, ಚಿತ್ರ ಕರಟಕ ದಮನಕ. ಇದೀಗ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತಹ ಸಮಯ. ಮತ್ತೊಮ್ಮೆ ಅತಿಥಿಗಳು ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಂಸಲೇಖ ಸರ್ ದಯವಿಟ್ಟು ಬರಬೇಕು, ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅತ್ಯುತ್ತಮ ನಟಿ ಚಿತ್ರ ಮರ್ಫಿ, ರೋಶಿನಿ ಪ್ರಕಾಶ್. ಕಂಗ್ರಾಚುಲೇಷನ್ಸ್ ಟು ರೋಶಿನಿ ಪ್ರಕಾಶ್. 2024ರಲ್ಲಿ ತೆರೆ ಕಂಡಂತಹ ಮರ್ಫಿ ಸಿನಿಮಾದ ನಾಯಕಿ ರೋಶಿನಿ ಪ್ರಕಾಶ್ ಅವರು ತಮ್ಮ ಅಮೋಘ ಅಭಿನಯಕ್ಕಾಗಿ ಈ ಬಾರಿಯ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ 2025ರ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ರೋಶಿನಿ ಪ್ರಕಾಶ್ ಮರ್ಫಿ ಚಿತ್ರದ ಅಮೋಘ ಅಭಿನಯಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಟು ರೋಶಿನಿ ಪ್ರಕಾಶ್. ಅತ್ಯುತ್ತಮ ನಟಿಗೆ ಚಪ್ಪಾಳೆ ಅಷ್ಟೇ ಅತ್ಯುತ್ತಮವಾಗಿ ಬರಬೇಕು ದಯವಿಟ್ಟು. ರೋಶಿನಿ ಅವರೇ, ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಫಾರ್ ದಿಸ್. ಅತ್ಯುತ್ತಮ ನಟಿಯಾಗಿ ಹೊರಹೊಮ್ಮಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಂಗೆ ನೆನಪಿದೆ, ನಮ್ದು ಟ್ರೇಲರ್ ಲಾಂಚ್ ಅಲ್ಲಿ ನೀವೇ ನಿಂತು ನಮ್ಮ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ರಿ. ಆ್ಯಂಡ್ ಸರ್, ನಿಮ್ಮಿಂದ ಈ ಅವಾರ್ಡ್ ತಗೊಳ್ಳೋದು ನನಗೆ ತುಂಬ ತುಂಬ ಖುಷಿ ಇದೆ ಸರ್. ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ನಿಮ್ಮ ಮುಂದೆ ಎಲ್ಲ ನನಗೆ ಈ ಅವಾರ್ಡ್ ತಗೊಳ್ಳೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಮೀ. ಕ್ರಿಟಿಕ್ಸ್ ಅವ್ರಿಗೂ ಮತ್ತು ನಮ್ಮ ಆ್ಯಕ್ಟರ್ಸ್ಗೂ ಒಂದು ಸ್ಪೆಷಲ್ ಬಾಂಡ್. ನಮಗೆ ಆಡಿಯನ್ಸ್ ಆಗಿ ಅಥವಾ ಸಿನಿಮಾ ಲವರ್ಸ್ ನಮ್ಮನ್ನ ಮೆಚ್ಚುಗೆ ಮಾಡ್ಕೋಬೇಕು ಅಂದರೆ ನಮ್ಮದು ಫಸ್ಟ್ ಸ್ಟೆಪ್ ಕ್ರಿಟಿಕ್ಸ್ ಅವ್ರು ನಮ್ಮನ್ನ ಇಷ್ಟಪಡಬೇಕು. ಆ್ಯಂಡ್ ಆ ಎಕ್ಸಾಮಲ್ಲಿ ಇವತ್ತು ನಮ್ಮ ಕ್ರಿಟಿಕ್ಸ್ ಅವರಿಂದ ಈ ಅವಾರ್ಡ್ ಸಿಗ್ತಿರೋದು ತುಂಬ ಖುಷಿಗಿದೆ. ಈ ಅವಾರ್ಡಲ್ಲಿ ಮರ್ಫಿ ಸಿನಿಮಾ ನಾನು ತುಂಬ ಆಸೆಪಟ್ಟು ಇಷ್ಟದಿಂದ ಮಾಡಿರೋ ಸಿನಿಮಾ. ನೀವು ತೆರೆ ಮೇಲೆ ನನ್ನ ಏನು ನೋಡಿದ್ದೀರಾ ಅದಕ್ಕೆ ಕಾರಣ ಇಡೀ ತಂಡ. ನಮ್ಮ ಡೈರೆಕ್ಟರ್ ಆಗಿರ್ಬೋದು ಪ್ರದೀಪ್ ಸರ್, ನಾನು ಎವ್ರಿ ಟೈಮ್ ಅವ್ರ ಹತ್ರ ಹೋಗ್ಬಿಟ್ಟು ಯಾವ ಕ್ಯಾರೆಕ್ಟರ್ ಬಗ್ಗೆ ಏನೇ ಕ್ವೆಶನ್ಸ್ ಕೇಳಿದ್ರು ನನಗೆ ಅಷ್ಟೇ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡಿ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದರು. ಆ್ಯಂಡ್ ಪ್ರಭು, ತೆರೆ ಮೇಲೆ ಆ್ಯಂಡ್ ಆಲ್ಸೋ ಬಿಹೈಂಡ್ ದ ಸೀನ್ಸ್ ತುಂಬ ಕೆಲಸ ಮಾಡಿದ್ದಾರೆ. ಇಡೀ ತಂಡ ಇದೊಂದು ನಮ್ಮ ಮನೆಯಲ್ಲಿ ಒಂದು ಯಾವುದೋ ನಮ್ಮ ಮನೆ ಕಟ್ಟೋ ಥರ ನಾವೇ ಪ್ರೊಡ್ಯೂಸ್ ಮಾಡ್ತಿರೋ ರೀತಿ ಕೂತ್ಕೊಂಡು ಮಾಡಿರೋ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಅವಾರ್ಡ್. ಆದರೆ ಇಲ್ಲಿವರೆಗೂ ಮಾಡಿರೋ ಸಿನಿಮಾದಲ್ಲೆಲ್ಲ ನಾನೇ ಬೆಸ್ಟ್ ಆ್ಯಕ್ಟರ್ ಅಂತ ನಂಬಿ ನನ್ನ ಯಾವಾಗಲೂ ಸಪೋರ್ಟ್ ಮಾಡಿರೋ ನನ್ನ ಅಪ್ಪ ಅಮ್ಮ, ಇದನ್ನು ನಾನು ಅವ್ರಿಗೆ ಸಲ್ಲಿಸ್ತೀನಿ. ಅವರಿಂದನೇ ನಾನು ಇವತ್ತಿಲ್ಲಿ ನಿಂತಿರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.